ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಒಂದು ಹೊಸ ತಿಂಗಳ ಮೊದಲ ದಿನದಲ್ಲಿ ಬಂದಿದ್ದೇವೆ. ಸ್ವಲ್ಪ ಹಿಂತಿರುಗಿ ನೋಡಿರಿ, 6 ತಿಂಗಳುಗಳು ಮುಗಿದು ಹೋಗಿದೆ. ಈಗ ತಾನೇ ಹೊಸ ವರ್ಷ ಆರಂಭವಾದ ಹಾಗೆ ಇತ್ತು. ಅದರ ಅರ್ಧವನ್ನು ನಾವು ದಾಟಿ ಬಂದಿದ್ದೇವೆ. ಆದರೆ ಪ್ರತಿನಿತ್ಯವೂ ದೇವರ ಕರ ನಮ್ಮೊಂದಿಗೆ ಇದ್ದು ಅದ್ಭುತವಾಗಿ ನಡೆಸಿಕೊಂಡು ಬಂದಿದೆ. ಯೇಸುಕ್ರಿಸ್ತನು ಮಾತು ಕೊಟ್ಟಂತೆ ನಮ್ಮ ಕರವನ್ನು ಹಿಡಿದು ಅದ್ಭುತವಾಗಿ ನಡೆಸಿಕೊಂಡು ಬಂದಿದ್ದಾನೆ. ಅದಕ್ಕಾಗಿ ನಾವು ದೇವರನ್ನು ಸ್ತುತಿಸಬೇಕು, ವಂದನೆ ಹೇಳಬೇಕು. ಯಾಕೆಂದರೆ ಈ ವರ್ಷದ ಆರಂಭವನ್ನು ನೋಡಿದಂಥ ಅನೇಕರು ಈಗ ಇಲ್ಲ. ಆದರೆ ದೇವರು ಕೃಪೆಯಿಂದ ನಮ್ಮನ್ನು ಆಧರಿಸಿ ಕಾಪಾಡಿ ಬಂದಿದ್ದಾರೆ. ಅವರಿಗೆ ವಂದನೆ ಹೇಳುವಂಥ ಋಣದಲ್ಲಿ ಇದ್ದೇವೆ, ಸರಿನಾ? ಈ ತಿಂಗಳ ವಾಗ್ದಾನವನ್ನು ನಿಮಗೆ ಹೇಳಿ ಪ್ರಾರ್ಥಿಸುವುದಕ್ಕೆ ಮುಂಚೆ, ಈ ಸ್ಥಳ ಬಹಳ ಸುಂದರವಾಗಿದೆ, ಎಲ್ಲಿ ಎಂಬುದಾಗಿ ಕೇಳುತ್ತೀರಾ? ಯುರೋಪ್ ಖಂಡದಲ್ಲಿರುವಂಥ ಸ್ವೀಡನ್ ದೇಶ ಸುಂದರವಾದ ದೇಶ. ಈ ಸ್ವೀಡನ್ ದೇಶದಲ್ಲಿ ಗೋದನ್ಬರ್ಗ್ ಎಂಬಂಥ ಒಂದು ಪಟ್ಟಣ ಇದೆ. ಇಲ್ಲಿ ಉಜ್ಜೀವನ ಪ್ರಾರ್ಥನೆಯನ್ನು ನಡೆಸುವುದಕ್ಕಾಗಿ ನಾನು ಬಂದಿದ್ದೆನು. ಆ ಪಟ್ಟಣದ ಸಮೀಪದಲ್ಲೇ ಇರುವಂಥ ಒಂದು ದ್ವೀಪ. ಈ ದ್ವೀಪ ಬಹಳ ಸುಂದರವಾಗಿದೆ. ಈ ದ್ವೀಪದಲ್ಲಿ ಬಂದು ಕುಳಿತು ನಿಮ್ಮೊಂದಿಗೆ ಮಾತನಾಡುತ್ತಾ ಇದ್ದೇನೆ, ಸರಿನಾ? ಯೇಸುವಿನ ಸೃಷ್ಟಿ ಎಷ್ಟು ಸುಂದರ ಗೊತ್ತಾ? ಈ ಜನರೆಲ್ಲ ಬಹಳ ಭಾಗ್ಯವಂತರು. ಬಹಳ ಸುಂದರವಾದ ಪ್ರಕೃತಿ ಸೌಂದರ್ಯದಲ್ಲಿ ಸಂತೋಷವಾಗಿ ಬಾಳುತ್ತಿದ್ದಾರೆ. ಬಹಳ ಸಂತೋಷ. ದೇವರಾದ ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿ ಅಕ್ಕರೆಯುಳ್ಳ ದೇವರು. ಆದ್ದರಿಂದಲೇ ನಿಮಗಾಗಿ ಮಾತುಗಳನ್ನು ಕೊಟ್ಟು ನಿಮ್ಮನ್ನು ಸಂತೈಸಿ ಬಲಪಡಿಸಿ ಆಧರಿಸಿ ನಡೆಸುತ್ತಾ ಇದ್ದಾರೆ. ಈ ತಿಂಗಳಿಗಾಗಿ ದೇವರು ಯಾವ ವಾಗ್ದಾನವನ್ನು ಇಟ್ಟಿದ್ದಾರೆ ಎಂಬುದಾಗಿ ಒಂದು ಯೋಚನೆಯಿಂದ ಆಸಕ್ತಿಯಿಂದ ಕಾಯುತ್ತಾ ಇದ್ದೀರಲ್ಲ. ಯೆಶಾಯ 58ನೇ ಅಧ್ಯಾಯ 11ನೇ ವಾಕ್ಯ, ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ. ಕರ್ತನು ನಿತ್ಯವೂ ನಿಮ್ಮನ್ನು ನಡೆಸುವನು. ಇದುವರೆಗೂ ನಡೆಸಿದರಲ್ಲವ, ಇನ್ನು ಮುಂದೆಯೂ ನಡೆಸುವರು. ಒಬ್ಬ ಕುರುಬನು ತನ್ನ ಕುರಿಗಳನ್ನು, ಮಂದೆಯನ್ನು ಕರೆದುಕೊಂಡು ಹೋಗುವಾಗ ಅವನು ನಡೆಸಿಕೊಂಡು ಹೋಗುತ್ತಾನೆಂಬುದಾಗಿ ಸತ್ಯವೇದದಲ್ಲಿ ನೋಡುತ್ತೇವೆ. ಅದೇ ರೀತಿಯಾಗಿಯೇ ಒಳ್ಳೆ ಕುರುಬನಾಗಿರುವ ಯೇಸು ನಿಮ್ಮ ಜೀವಿತದಲ್ಲಿ ನಿಮ್ಮ ಮುಂದೆ ನಡೆದು ಸುಂದರವಾಗಿ ನಡೆಸುವನು. ನಿಮಗೆ ಏನು ಅವಶ್ಯವಿದೆಯೋ ಅದೆಲ್ಲವೂ ಸಿಗುವಂತೆ ಮಾಡುವನು. 3 ವಿಧವಾದ ಆಶೀರ್ವಾದಗಳನ್ನು ದೇವರು ಹೇಳುತ್ತಾ ಇದ್ದಾರೆ. ಮೊದಲನೆಯದಾಗಿ, ನಾನು ನಿನ್ನನ್ನು ತೃಪ್ತಿಪಡಿಸುವೆನು. ತೃಪ್ತಿಯಾದ ಆಶೀರ್ವಾದ. ಯೇಸು ಕ್ರಿಸ್ತನು 5 ರೊಟ್ಟಿ 2 ಮೀನನ್ನು ಜನರಿಗೆ ಹಂಚಿಕೊಟ್ಟಾಗ, ಇಲ್ಲಿ ಸ್ವಲ್ಪ ತಿಂದು ಮನೆಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿರಿ ಎಂಬುದಾಗಿ ಹೇಳಲಿಲ್ಲ. ತೃಪ್ತಿಯಾಗಿ ಮಿಕ್ಕ ತುಂಡುಗಳನ್ನು ಸೇರಿಸಿಡುವಂತೆ ದೇವರು ಆಶೀರ್ವದಿಸಿದರು. ನೀವು ತೃಪ್ತಿಯಾಗಿ ಆಶೀರ್ವದಿಸಲ್ಪಡುವಿರಿ. ದೇವರು ನನ್ನನ್ನು ಚೆನ್ನಾಗಿ ಆಶೀರ್ವದಿಸಿದ್ದಾರೆ, ಬಹಳ ತೃಪ್ತಿಯಾಗಿದೆ ಎಂಬುದಾಗಿ ಸಂತೋಷ ಪಡುವಂತೆ ದೇವರು ಆಶೀರ್ವದಿಸುವರು. ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವರಂತೆ, ಅಂದರೆ ಆರೋಗ್ಯವುಳ್ಳದ್ದಾಗಿ ಮಾಡುವರಂತೆ. ವ್ಯಾಧಿ, ಬಲಹೀನತೆ, ಒಂದು ರೋಗದಿಂದ ಬಾಧಿಸಲ್ಪಟ್ಟಿದ್ದೀರಾ? ಇಂದು ಸೌಖ್ಯ ಕೊಡುವರು, ಒಳ್ಳೆ ಆರೋಗ್ಯ ಕೊಡುವರು. ನೀವು ಪೂರ್ಣವಾಗಿ ಆರೋಗ್ಯವಂತರಾಗಿ ಜೀವಿಸುವಂಥ ಅದ್ಭುತವನ್ನು ದೇವರು ನಿಮಗೆ ಮಾಡುವರು. 3ನೇದಾಗಿ ದೇವರು ಹೇಳುತ್ತಾರೆ, ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸ ಇಲ್ಲದೆ ಇರುವ ಬುಗ್ಗೆಗೂ ಸಮಾನವಾಗುವಿರಿ. ಒಂದು ನೀರಿನ ಬುಗ್ಗೆ ಇದೆ ಅಂದುಕೊಳ್ಳಿ. ಆ ಸ್ಥಳದಲ್ಲಿ ತೋಟ ಹೇಗಿರುತ್ತದೆ? ಸಮೃದ್ಧಿಯಾಗಿರುತ್ತದೆ. ಅದೇ ರೀತಿಯಾಗಿ ನಿಮ್ಮ ಜೀವಿತವನ್ನು ನಾನು ಸಮೃದ್ಧಿಯಾಗಿ ಮಾಡುವೆನು ಎಂಬುದಾಗಿ ದೇವರು ಹೇಳುತ್ತಾರೆ. ಬರುಡಾದ ನಿಮ್ಮ ಜೀವಿತ ಕಂಗೊಳಿಸುವುದು. ನಿಮ್ಮ ಆದಾಯದಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ, ನಿಮ್ಮ ಕುಟುಂಬದ ಕಾರ್ಯಗಳಲ್ಲಿ ಸಮೃದ್ಧಿ ಮೇಲುಗಳು ಉಂಟಾಗುತ್ತವೆ. ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟು ಈ ಮಾತನ್ನು ಕೊಡುತ್ತಾ ಇದ್ದಾರೆ ನೋಡಿದ್ದೀರಾ? ಈ ಆಶೀರ್ವಾದಗಳನ್ನು ನಮಗೆ ಕೊಡುವುದಕ್ಕೆ ತನ್ನನ್ನು ಶಿಲುಬೆಯಲ್ಲಿ ಬಲಿಯಾಗಿ ಕೊಟ್ಟನು. ನಮಗಾಗಿ ತಾನು ಜಜ್ಜಲ್ಪಡುವುದಕ್ಕೂ, ಹೊಡೆಯಲ್ಪಡುವುದಕ್ಕೂ, ಗಾಯಗೊಳಿಸಲ್ಪಡುವುದಕ್ಕೂ ತನ್ನನ್ನು ಒಪ್ಪಿಸಿ ಕೊಟ್ಟನು. ನಿಮ್ಮ ಮೇಲೆ ಎಷ್ಟು ಪ್ರೀತಿ ಅಕ್ಕರೆ ನೋಡಿದ್ದೀರಾ? ಶಿಲುಬೆಯ ಪ್ರೀತಿ, ಶಿಲುಬೆಯಲ್ಲಿ ತೂಗುವಂಥ ಯೇಸುವಿನ ಪ್ರೀತಿಯ ನೆನೆಸಿ ಆತನನ್ನು ಸ್ತುತಿಸಿರಿ. ಈ ವಾಗ್ದಾನ ನನಗಾಗಿ, ನನ್ನನ್ನು ನಿತ್ಯವೂ ನಡೆಸುವಿರಿ. ದೇವರೇ, ನೀವು ನನ್ನ ಜೀವಿತದಲ್ಲಿ ತೃಪ್ತಿಯಾದ ಆಶೀರ್ವಾದಗಳನ್ನು ಕೊಡುವಿರಿ. ನನ್ನ ಶರೀರದಲ್ಲಿ ಒಳ್ಳೆ ಆರೋಗ್ಯ ಬಲ ಉಂಟಾಗುತ್ತದೆ. ಸಮೃದ್ಧಿಯನ್ನು ಕೊಡುತ್ತೀರೆಂಬುದಾಗಿ ನಾನು ನಂಬುತ್ತೇನೆ. ಆ ರೀತಿ ಹೇಳಿ ಪ್ರಾರ್ಥಿಸಿ ನೋಡಿರಿ. ಇಂದಿನಿಂದ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಉಂಟಾಗುತ್ತದೆ. ನಾವು ಪ್ರಾರ್ಥಿಸೋಣ. ಹಾಗೆ ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ. ತಂದೆಯೇ, ನೀವು ನಿಮ್ಮ ಮಕ್ಕಳಿಗೆ ಕೊಟ್ಟಂತ ಈ ವಾಗ್ದಾನಕ್ಕಾಗಿ ಸ್ತೋತ್ರ.
ನಿತ್ಯವೂ ನಡೆಸುವನೆಂಬುದಾಗಿ ಹೇಳಿದ್ದೀರಿ. ಪ್ರತಿನಿತ್ಯವೂ ಇವರನ್ನು ಸುಂದರವಾಗಿ ನಡೆಸಿರಿ. ದೇವರೇ, ಈ ಮಕ್ಕಳ ಜೀವಿತದಲ್ಲಿ ತೃಪ್ತಿಯಾದ ಆಶೀರ್ವಾದ. ದೇವರು ನನ್ನನ್ನು ಚೆನ್ನಾಗಿ ಆಶೀರ್ವದಿಸಿದ್ದಾರೆ, ತೃಪ್ತಿಯಾಗಿ ಆಶೀರ್ವದಿಸಿದ್ದಾರೆಂದು ಹೇಳುವಂತೆ ಕರ್ತನೆ ಆಶೀರ್ವದಿಸಿ. ಶರೀರದಲ್ಲಿ ಆರೋಗ್ಯ ಉಂಟಾಗಲಿ. ಸಕಲ ವ್ಯಾಧಿ ಬಲಹೀನತೆಗಳು ಈಗಲೇ ಯೇಸು ಕ್ರಿಸ್ತನ ನಾಮದಲ್ಲಿ ಮರೆಯಾಗಿ ಹೋಗಲಿ. ಪೂರ್ಣ ಸೌಖ್ಯ ಉಂಟಾಗಲಿ. ದೇವರೇ, ತಂಪಾದ ತೋಟಕ್ಕೂ ನೀರಿಗೆ ಮೋಸ ಇಲ್ಲದಿರುವಂಥ ಬುಗ್ಗೆಯಂತೆಯೂ ಆಶೀರ್ವದಿಸುವನೆಂಬುದಾಗಿ ಹೇಳಿದ್ದೀರಿ. ಸಮೃದ್ಧಿಯನ್ನು ಮೇಲುಗಳನ್ನು ಕೊಟ್ಟು ಅವರನ್ನು ಸಂತೋಷ ಪಡಿಸಿರಿ. ಅವರ ಕೊರತೆಗಳನ್ನೆಲ್ಲ ನೀಗಿಸಿ ಆಶೀರ್ವದಿಸಿ ಸಂತೋಷ ಪಡಿಸಿರಿ. ಈ ದಿನ ಮೊದಲುಗೊಂಡು ಪ್ರತಿ ದಿನವೂ ಈ ಆಶೀರ್ವಾದ ಅವರ ಜೀವಿತದಲ್ಲಿ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.